ರಾಜ್ಯಾದ್ಯಂತ ಮಳೆಯ ಅಬ್ಬರ ಈಗ ಮುಂದುವರೆದಿದೆ. ಸಂತಸದ ವಿಚಾರವೇ ಮಳೆ ಆಗಬೇಕು ಅಂತ ಹೇಳಿ. ರಾಮನಗರ, ಕೋಲಾರ, ಹಾಸನ, ತುಮಕೂರು ಸೇರಿ ಹಲವೆಡೆ ಮಳೆ ಆಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ತುಂತುರು ಮಳೆಯಾಗಿದೆ. ಇನ್ನೊಂದು ವಾರ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ನಾಳೆ ಬೆಂಗಳೂರು, ಕೊಡಗು, ಹಾಸನ, ಚಿಕ್ಕಮಗಳೂರಲ್ಲಿ ಭಾರೀ ಮಳೆಯ ಸಾಧ್ಯತೆಯನ್ನು ಕೊಡ್ತಾ ಇದ್ದಾರೆ. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಗುಡುಗು ಸಹಿತ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನೂ 3 ದಿನಗಳವರೆಗೂ ಆಗುತ್ತೆ ಅಂತ ಹೇಳಿದ್ರು. ಇಲ್ಲೆಲ್ಲೂ ಕೂಡ ಆಗಲಿಲ್ಲ. ಸಣ್ಣ ಪ್ರಮಾಣದಲ್ಲಿ ಮೋಡ ಕವಿದ ವಾತಾವರಣ ಅಷ್ಟೇ ಕಾಣಿಸಿಕೊಳ್ತು. ಬಟ್ ಇನ್ನು ನಾಳೆಯಿಂದ ಒಂದು ವಾರ ಮಳೆಯ ಮುನ್ಸೂಚನೆ ಈಗ ಹವಾಮಾನ ಇಲಾಖೆ ಕೊಟ್ಟಿದೆ. ಈಗಾಗಲೇ ರಾಮನಗರ, ಕೋಲಾರ, ಹಾಸನ, ತುಮಕೂರು ಸೇರಿ ಹಲವೆಡೆ ಎಲ್ಲ ಮಳೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಜೋರಾಗಿ ಮಳೆ ಆಗ್ತಾ ಇದೆ. ನಾಳೆಯೂ ಕೂಡ ಬೆಂಗಳೂರು, ಕೊಡಗು, ಹಾಸನ, ಚಿಕ್ಕಮಗಳೂರಿನಲ್ಲಿ ಅದರ ಸುತ್ತಮುತ್ತಲಿರುವಂಥ ಜಿಲ್ಲೆಗಳಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಬಟ್ ಪ್ರಮುಖವಾಗಿ ಈ 4 ಜಿಲ್ಲೆಗಳಲ್ಲಂತೂ ಭಾರೀ ಮಳೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ತುಮಕೂರಿನಲ್ಲೂ ಕೂಡ ಭಾರಿ ಮಳೆ ಆಗಿದೆ ಅಂತ ಹೇಳ್ತಾ ಇದ್ವಲ್ಲ. ಈಗ ಒಂದು ದೃಶ್ಯವನ್ನು ಏನು ನೋಡ್ತಾ ಇದ್ದೀರಾ, ಮನೆ ಒಳಗಡೆಗೆ ನುಗ್ಗಿದಂಥ ಮಳೆಯ ನೀರು. ಇನ್ನೊಂದು ಕಡೆಗೆ ಚಿಕ್ಕಬಳ್ಳಾಪುರದ ಅಲ್ಲಿ ಆಗ್ತಾ ಇರುವಂಥ ಮಳೆ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಒಂದು ಕಡೆಗೆ ತುಮಕೂರಿನಲ್ಲಿ ಮನೆಯೊಳಗಡೆ ನೀರು ನುಗ್ಗಿಬಿಟ್ಟಿದೆ. ಅಲ್ಲಿರುವಂಥ ಜನ ಎಲ್ಲ ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಚಿಕ್ಕಬಳ್ಳಾಪುರ, ಬೆಂಗಳೂರು, ಈ ರೀತಿಯಾಗಿ ಹಲವು ಕಡೆಗಳೆಲ್ಲ, ಕೋಲಾರ, ಹಾಸನ, ರಾಮನಗರ ಈ ಭಾಗಗಳಲ್ಲೆಲ್ಲ ಹಲವು ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಬೆಂಗಳೂರಲ್ಲಿ ತುಂತುರು ಮಳೆ ಆಗ್ತಾ ಇದೆ. ತುಮಕೂರಲ್ಲಂತೂ ಮನೆಗೆಲ್ಲ ನೀರು ನುಗ್ಗಿಬಿಟ್ಟಿದ್ದಾವೆ. ತಗ್ಗು ಪ್ರದೇಶಗಳಲ್ಲಿರುವಂಥ ನಿವಾಸಕ್ಕೆ ಸಹಜವಾಗಿ ನೀರು ಹೋಗುತ್ತೆ ಅಲ್ಲಿಗೆ. ಕಾರಣ ಅದಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದಿಲ್ಲ. ಮಳೆ ಆಗಲಿ ಅಂತಲೇ ಎಲ್ಲರೂ ಕೂಡ ಬಯಸ್ತಾ ಇರೋದು. ಅಂತರ್ಜಲ ಮಟ್ಟ ಹೆಚ್ಚಾಗಬೇಕು ಅಂತ ಈಗ ಇದೆ. ನನ್ನ ಸಹೋದ್ಯೋಗಿ ಈಗ ಅರುಣ ಶಿರಗುಪ್ಪಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ಈಗ ಹವಾಮಾನ ಇಲಾಖೆ ಹೇಳಿತ್ತು ಬೆಂಗಳೂರಿನಲ್ಲೂ ಕೂಡ ಒಂದು 3-4 ದಿನ ಭಾರಿ ಮಳೆ ಆಗುತ್ತೆ ಅಂತ. ಇಲ್ಲಿವರೆಗೂ ಕೂಡ ಆಗಲಿಲ್ಲ. ಮಳೆ ಸಣ್ಣ ಪ್ರಮಾಣದಲ್ಲಿ ಆಗೋಯ್ತು. ಇನ್ನೊಂದು ವಾರ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಈಗಲಾದರೂ ಉತ್ತಮ ಮಳೆ ಆರಂಭವಾಗುತ್ತಾ? ಅರುಣ್, ಈಗಾಗಲೇ ಬಿಸಿಲಿನ ಬೇಗೆಯಿಂದಂತಹ ಬೆಂದಂತಹ ಕರುನಾಡಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫನ್ನು ಕೂಡ ಮಳೆರಾಯ ನೀಡ್ತಾ ಇದ್ದಾನೆ. ಈಗಾಗಲೇ ಮುಂದಿನ 7 ದಿನಗಳ ಕಾಲ ಅಂದರೆ ಒಂದು ವಾರಕ್ಕೆ ಹವಾಮಾನ ಇಲಾಖೆ ಕೂಡ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಹಾಗೂ ನಾಳೆ ಈಗಾಗಲೇ ಬೆಂಗಳೂರಿಗೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಜೊತೆಗೆ ರಾಜ್ಯದ ಪ್ರಮುಖವಾಗಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾಗಿರ್ತಕ್ಕಂಥ ಕೊಡಗು ಇರಬಹುದು, ರಾಮನಗರ ಇರಬಹುದು, ಮಂಡ್ಯ ಇರಬಹುದು, ತುಮಕೂರು, ಚಿಕ್ಕಬಳ್ಳಾಪುರ ಹೀಗೆ ಸೇರಿದಂತೆ ಪ್ರಮುಖವಾಗಿ ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಜೊತೆಗೆ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಶರವೇಗದಲ್ಲಿಯೂ ಕೂಡ ಗಾಳಿಯ ವೇಗ ಇರುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿದೆ. ಜೊತೆಗೆ ರಾಜ್ಯದ ಉತ್ತರ ಒಳನಾಡಿನ ಜಿಲ್ಲೆಗಳಾಗಿರ್ತಕ್ಕಂತಹ ಬೆಳಗಾವಿ ಇರಬಹುದು, ಜೊತೆಗೆ ಬಾಗಲಕೋಟೆ ಇರಬಹುದು, ವಿಜಯಪುರ ಹೀಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಈಗಾಗಲೇ ನೀವು ಹೇಳ್ದಂಗೆ ಹವಾಮಾನ ಇಲಾಖೆ ಕೆಲವೊಂದಿಷ್ಟು ಬಾರಿ ಮಳೆ ಮುನ್ಸೂಚನೆಯನ್ನು ನೀಡಿತ್ತು. ಆದರೂ ಕೂಡ ಮೇ 31ರಿಂದ ಮುಂಗಾರು ಕೂಡ ಎಂಟ್ರಿ ಆಗುತ್ತೆ ಎನ್ನುವಂತಹ ಒಂದು ಭರವಸೆಯನ್ನು ನೀಡಿದೆ. ಜೊತೆಗೆ ತಮಿಳುನಾಡಿನಲ್ಲಿಯೂ ಕೂಡ ಒಂದು ಚಂಡಮಾರುತ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಭಾಗಗಳಲ್ಲಿಯೂ ಕೂಡ ಉತ್ತಮ ಮಳೆಯಾಗಿದೆ, ಕೆಲವೊಂದಿಷ್ಟು ಭಾಗಗಳಲ್ಲಿ ಸಾಧಾರಣವಾಗಿರ್ತಕ್ಕಂತಹ ಮಳೆಯಾಗಿದೆ. ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.